ಅಲ್ಹಮ್ದುಲಿಲ್ಲಾ, ಸರ್ವಶಕ್ತ ಅಲ್ಲಾಹನಿಗೆ ಸರ್ವಸ್ತುತಿಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರುಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ತಾತ BM ಮಿದಿನಬ್ಬ ಅವರ ಅಭಿಮಾನಿಗಳೇ, ಕುಟುಂಬಸ್ಥರೇ, ಎಲ್ಲ ಹಿತೈಷಿಗಳೇ, ಸಾರ್ವಜನಿಕ ರಂಗದಲ್ಲಿ BM ಮಿದಿನಬ್ಬ ಇವರದು ಮೇರು ವ್ಯಕ್ತಿತ್ವ. ಸಾರ್ವಜನಿಕ ರಂಗದ ವಿಷಯಗಳು ಹೆಚ್ಚಾಗಿ ಕುಟುಂಬಸ್ಥರಿಗೆ ಗೊತ್ತಿರಬೇಕೆಂದೇನೂ ಇಲ್ಲ. ನೀವುಗಳು ಬೆಳೆಸಿರುವಂಥದ್ದು, ನೀವುಗಳು, ನಾವಲ್ಲ. ಮನೆಯೊಳಗೆ ಆಂತರಿಕವಾಗಿ ಅವರು ಯಾವ ರೀತಿ ಎಂಬುದು ನಿಮಗಲ್ಲ, ನಮಗೆ ಗೊತ್ತಿರುವಂಥದ್ದು. ಆ ವಿಷಯವಾಗಿ ಒಂದೆರಡು ಮಾತುಗಳನ್ನು ಹೇಳಲು ಅವಕಾಶವನ್ನು ಕೇಳಿದಾಗ ಬಹಳ ಗೌರವದಿಂದ, ಬಹಳ ಒಂದು ಪ್ರೀತಿಯಿಂದ ಈ ಅವಕಾಶವನ್ನು ಕೊಟ್ಟಂತಹ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಹಾಗೂ ಅವರೆಲ್ಲ ಬಳಗಕ್ಕೂ ನಾನು ಕೃತಜ್ಞತೆಯನ್ನು ಮೊದಲಿಗೆ ಸಲ್ಲಿಸ್ತಾ ಇದ್ದೇನೆ. ಅವರ ಬಗ್ಗೆ ಮಾತುಗಳನ್ನು ಹೇಳುವುದಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ತಾತ BM ಮಿದಿನಬ್ಬ ಅವರು ಅಸ್ತಂಗತರಾಗಿ ಸುಮಾರು 10 ವರ್ಷಗಳು ಕಳೆದವು. ಅವರ ಜೀವನದುದ್ದಕ್ಕೂ ಸಾವಿರಾರು ಸಮಾರಂಭಗಳಲ್ಲಿ ಭಾಗಿಯಾಗಿ ತನ್ನ ಛಾಪನ್ನು ಒತ್ತಿ ಕನ್ನಡ ಕನ್ನಡ ಎಂದು ಕನವರಿಸಿ ಪ್ರತಿಯೊಬ್ಬರನ್ನು ತನ್ನ ಸಾಮೀಪ್ಯಕ್ಕೆ ಸೆಳೆದು ತನ್ನ ವ್ಯಕ್ತಿತ್ವವನ್ನೇ ಸಂಪೂರ್ಣವಾಗಿ ನಾಡು ನುಡಿಗೆ ದಾರಿ ಎರೆದಂತಹ ವ್ಯಕ್ತಿತ್ವದ ನೆನಪನ್ನು ಮಾಡಿದಂತಹ ಈ ವ್ಯಕ್ತಿತ್ವವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇದೊಂದು ಕಲ್ಪನೆ ಅಲ್ಲ, ಇದೊಂದು ಅತ್ಯದ್ಭುತ ಕಲ್ಪನೆ. ಶತಮಾನೋತ್ಸವ, ಆ ಶತಮಾನೋತ್ಸವದ ಆಚರಣೆ ಮಾಡಲು ಸಿಕ್ಕಿರುವುದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅತಿ ದೊಡ್ಡ ಮಹಾಭಾಗ್ಯವೆಂದು ನಾನು ಭಾವಿಸ್ತೇನೆ. ನನ್ನ ತಾತ ಇವರ ಬಗ್ಗೆ ನಾನು ಮಾತನಾಡುವುದಕ್ಕಿಂತ ಮುಂಚೆ ನಾನು ನಿನ್ನೆ 2 ಗೆರೆಗಳನ್ನು ಗೀಚಿದ್ದೇನೆ. ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ನಾನು ಇಷ್ಟಪಡ್ತಾ ಇದ್ದೇನೆ. ಕಡಲ ತಡಿಯಿಂದ ಈ ನಾಡಿನ, ಈ ಕರುನಾಡಿನ ಗಡಿಗೂ ಕನ್ನಡದ ಕಂಪನ್ನು ಪಸರಿಸಿದ ಇಂದಿನ ಎಂದೆಂದಿನ ಹಬ್ಬ ಅದುವೇ BM ಮಿದಿನಬ್ಬ. ಮಾತೆ ಜನನಿಗೆ ಕೂಸಾಗಿ, ಆಕೆಯ ಕನಸಿಗೆ ನನಸಾಗಿ, ಕರುನಾಡ ತಾಯಿಯ ಎದೆಯಲ್ಲಿ ಹಸನಾಗಿ ಏರಿಸಿದರು ಹುಬ್ಬ ಅವರೇ BM ಮಿದಿನಬ್ಬ. ಕನ್ನಡಾಂಬೆಯ ಮಗುವಾಗಿ, ಕನ್ನಡಕ್ಕೆ ದೃಢವಾಗಿ, ಕನ್ನಡದ ಪಸರಣೆಗೆ ನದಿಯಾಗಿ, ಭಾರತಾಂಬೆಯ ಸಮುದ್ರದಿ ಮೊಮ್ಮಗನಾಗಿ, ವಿಶ್ವಸಾಗರದಿ ಕನ್ನಡ ಕನ್ನಡ ಎಂದು ಕನವರಿಸಿದ ಮರಿಮಗನಾಗಿ ಬೆಳೆದು ಬಾಳಿದ್ದ ಇವರೇ BM ಮಿದಿನಬ್ಬ. ದಾಸ್ಯದ ಸದ್ದಳಗಿಸಿದ ಇವರಿಗೆ ದೇಶವೇ ಮೇಲು, ಸಂಪ್ರದಾಯಕ್ಕಿಂತ ಸಂಸ್ಕಾರ ಉತ್ತಮ ಎಂಬುದಾಗಿತ್ತು ಇವರ ಅಳಲು. ಶತಮಾನ ಬಿಡಿ ಸಹಸ್ರಮಾನ ಕಳೆದರೂ ಬರಲಾರರು ಇಂತಹವರು, ಅವರ ನೆನಪೇ ಈ ದಿನ ಹಬ್ಬ, ಅವರು BM ಮಿದಿನಬ್ಬ. ನಿನ್ನೆ ನಾನು ಗೀಚಿದಂತಹ 2 ಸಾಲುಗಳು. ಮತ್ತೆ 2ನೇ ಬಾರಿ ನನ್ನ ತಾತ BM ಮಿದಿನಬ್ಬ ಇವರ ಬಗ್ಗೆ ಮಾತನಾಡಿ ನನಗೆ ಸಿಕ್ಕಿರುವಂಥ ಅವಕಾಶ. ಮೊದಲನೆಯದು 1986, 12 ವರ್ಷದ ಹುಡುಗ ನಾನು. ಆಗ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದಂತಹ ಸಂದರ್ಭ. 6ನೇ ತರಗತಿಯಲ್ಲೂ 7ನೇ ತರಗತಿಯಲ್ಲೂ ಕಲಿತಾ ಇದ್ದೆ. ತೊಕ್ಕೋಟು ಅಂಬೇಡ್ಕರ್ ಮೈದಾನದಲ್ಲಿ ಕಿಕ್ಕಿರದ ಜನಸ್ತೋಮದಲ್ಲಿ ಅಂದು ಅವರಿಗೆ ಸನ್ಮಾನ ಸಮಾರಂಭ ನಡೀತಾ ಇತ್ತು. ನನ್ನ ಕಲಿಕೆಯ ಗುರುಗಳು ಸಿಸ್ಟರ್ ಎಮ್ಮ ಅವರು ನನ್ನ ಹತ್ತಿರ ಕೂತಿದ್ರು. ಅವ್ರು ಹೇಳಿದ್ರು, ಹೋಗು, ನಿನ್ನ ತಾತನ ಕಾರ್ಯಕ್ರಮ, ನೀನು ಹೋಗಿ 1-2 ಮಾತಾಡುವಂತ. ಇವರು ಅಂದಿನ ಕಾರ್ಯಕ್ರಮ ನಿರೂಪಕರು ರಶೀದ್ ಹಾಜಿಯವರು. ಆಗ ಯಾರು ಹೋಗಿ ಹೇಳಿದ್ರು, ಅವರ ಮೊಮ್ಮಗ 1-2 ಮಾತಾಡ್ತೇನೆ ಅಂತ. ಯಾವುದೇ ತಯಾರಿ ಇಲ್ಲ, ನನಗೇನೂ ಗೊತ್ತಿಲ್ಲ. ಹೆಸರು ಕರೆದ್ರು ಇವರು, ಕರೆದಾಗ ಹೋಗಲೇಬೇಕಾಯ್ತು. ಹೋಗಿ ಅಂದು ಮಾತಾಡಿದೆ. ಏನು ಮಾತಾಡಿದೆ ನನಗೆ ಗೊತ್ತಿಲ್ಲ. ಕರಾಳತನ, ಹರ್ಷೋದ್ಗಾರ ಎಲ್ಲವೂ ಬಂತು. ಅಂದಿನ ಅಧ್ಯಕ್ಷತೆ ವಹಿಸಿದ್ದಂತಹ ಮಾನ್ಯ ಕರ್ನಾಟಕ ಬ್ಯಾಂಕಿನ ಚೇರ್ಮನ್ ಆದಂತಹ ಸೂರ್ಯನಾರಾಯಣ ಅಡಿಗರವರು ಅವರಿಗೆ ಹಾಕಿದ್ದ ಗಂಧದ ಮಾಲೆಯನ್ನು ನನಗೆ ಹಾಕಿಬಿಟ್ಟು. 12 ವರ್ಷ. ನಾನು ಹೇಳಿದ್ದು ಒಂದು ಮಾತು ನನಗೆ ಸರಿಯಾಗಿ ನೆನಪಿದೆ. ಏನೆಂದರೆ, ಈಗ ನಾನು ಹೇಳಲಿಕ್ಕೆ ಹೋಗ್ತಾ ಇರುವುದು ಅವರ ಆಂತರಿಕ ಜೀವನ. ಅದನ್ನು ನೋಡಿದವರು ನಾವು. ಆಗ ಒಂದು ಮಾತು ಹೇಳಿದ್ದೆ, ಅವರಿಗೆ ಬೇಕಾಗಿರುವುದು ಮನಃಶಾಂತಿ, ಸಕೀನತ್, ಸುಕೂನ್ ಅಂದರೆ ಅರಬಿಯಲ್ಲಿ ಹೇಳ್ತಾರೆ. ಅವರಿಗೆ ಬೇಕಾಗಿರುವುದು ಅದು. ಅಂದರೆ ಮನೆಯೊಳಗೆ ಅದನ್ನು ಕಂಡುಕೊಂಡವರು ನಾವು. ಅವರು ಸಾಹಿತಿಗಳು, ಕವಿಗಳು,
ಬರಹಗಾರರು, ಕಥೆಗಾರರು, ಪತ್ರಿಕೋದ್ಯಮಿ, ರಾಜಕಾರಣಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಖಾದಿ ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರು, ಹೀಗೆ ನಾನಾ ತರಹದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದವರು. ಸಾರ್ವಜನಿಕ ವ್ಯಕ್ತಿ, ಮನೆಯೊಳಗೆ ಉತ್ತಮ ತಂದೆ, ಉತ್ತಮ ಪತಿ, ಉತ್ತಮ ತಾತ, ಉತ್ತಮ ನಡೆನುಡಿಯ ಸಂಪೂರ್ಣ ವ್ಯಕ್ತಿತ್ವ ಅವರದು. ಅವರಿಂದ ಕಲಿತುಕೊಂಡದ್ದು ನಾವು ಅಪಾರ. ಯಾಕೆಂದರೆ ಮಕ್ಕಳನ್ನು ಕೂರಿಸಿ ಅವರು ಹೇಳುತ್ತಿದ್ದಂಥ ಒಂದೊಂದು ಕಥೆಗಳು ನಿಮ್ಮವರದೇ. ಅಂದರೆ ಅದು ಪ್ರದೀಪ್ ಕುಮಾರ್ ಕಲ್ಕೂರದಾಗಿರ್ಬೋದು, ಮೋಹನ್ ಆಳ್ವ ನಿಮ್ಮದಾಗಿರ್ಬೋದು, ನಾಗಬಲ್ರವರು ನಿಮ್ಮದಾಗಿರ್ಬೋದು. ಏನೆಂದು ಕಲಿಸಿದ್ದಾರೆ ಅಂದರೆ, ಯಾವತ್ತಾದರೂ ನನ್ನ ನಂತರದ ದಿನಗಳಲ್ಲಿ ನಿಮ್ಮಿಂದ ಅವರಿಗೆ ಗೌರವ ಸಲ್ಲಿಕೆ ಆಗದೇ ಇದ್ದರೆ ಅದು ನನ್ನ ಜೀವನದ ಅತ್ಯಂತ ದೊಡ್ಡ ಅಗೌರವ ಎಂದು ಹೇಳ್ತಾ ಇದ್ದೇನೆ. ನಾನು ಯಾವತ್ತು ಅವರು ಎಲ್ಲಿ ಸಿಕ್ಕಿದ್ರೂ ಕೂಡ ಅವರಿಗೆ ಗೌರವ ಸಲ್ಲಿಸುವಂಥದ್ದು ನಿಮ್ಮ ಧರ್ಮ ಎಂದು. ನಮಗೆ ಸಲ್ಲಿಸಲಿಕ್ಕೆ ಆಗ್ತದೋ ಇಲ್ವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಸಾರ್ವಜನಿಕ ರಂಗದಿಂದಲೇ ನಾವು ದೂರವಾಗಿರ್ತೀವಿ. ಸಾಧ್ಯ ಇಲ್ಲ. ಇಂದಿನ ಈ ದಿನಗಳಲ್ಲಿ ಒಂದು ಗೌರವ ಕೊಡುವುದೆಂದರೆ ಅದು ಕೂಡ ಒಂದು ಕಮರ್ಷಿಯಲ್ ವ್ಯಾಪಾರ ಆಗಿಬಿಟ್ಟಿದೆ. ಅಂತಹ ದಿನಗಳಲ್ಲಿ ನಾವು ಕಂಡುಕೊಂಡಂಥ ಒಂದೇ ಮಾರ್ಗ, ರಾಜಕೀಯದಿಂದಲೂ ಸಾರ್ವಜನಿಕ ರಂಗದಿಂದಲೂ ನಾವು ದೂರ ಉಳಿಯುವುದೇ ಉತ್ತಮ ಎಂಬಂಥ ಒಂದು ಕಲ್ಪನೆಯಿಂದ ನಾವು ದೂರ ಉಳಿಯುವುದೇ ಹೊರತು ನಮ್ಮಲ್ಲಿ ಸಾಮರ್ಥ್ಯ ಅಥವಾ ನಮ್ಮಲ್ಲಿ ಅಂತಹ ಒಂದು ವ್ಯವಸ್ಥೆ ಇಲ್ಲ ಎಂದಲ್ಲ, ಅಷ್ಟೇ. ಅದು ನಮಗೆ ಹೇಳಿಕೊಟ್ಟಂಥದ್ದು. ಅವರ ಮರಣದ ಕೊನೆಯ ದಿನ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಮರಿಮಕ್ಕಳನ್ನು ಎಲ್ಲರನ್ನೂ ಕೂರಿಸಿ ಅವರು ಹೇಳಿದಂತಹ ಒಂದು ಮಾತು ಈಗ ನೆನಪಿಸ್ತಾ ಇದ್ದಾನೆ. ಆವಾಗ ನನ್ನ ಸೋದರ ಮಾವ ಇಬ್ಬಂದಿರು ಅದು ಹೇಳ್ತಾ ಇರ್ತಾರೆ. BM ಬದ್ರುದ್ದೀನ್, BM ಭಾಷಾ ಇವರು ಕೂಡ ಎಲ್ಲಿ ಹೋಗಲಿ, ಎಲ್ಲಿಯಾದರೂ ನೀವು ಹೋದ್ರು, ಯಾವುದೇ ನಿಮಗೆ ಏನಾದರೂ ವ್ಯವಸ್ಥೆಗಳು ನಿಮಗೆ ಹಾದು ಹೋಗಲು ಬಂದರು, ನನ್ನನ್ನು ನೆನಪಿಸುವಾಗ ನಿಮಗೆ ಗೌರವ ಸಿಗಬೇಕು ಎಂದಿದ್ರೆ ಸಾಹಿತಿ BM ಇದಿನಬ್ಬ, ಕನ್ನಡ ಮಾತೆಯ BM ಇದಿನಬ್ಬ ಎಂದು ನೆನಪಿಸಬೇಕು ಹೊರತು ರಾಜಕಾರಣಿ ಅಥವಾ ಬೇರೆ ಯಾವ ಹುದ್ದೆಯಿಂದಲೂ ಅಲ್ಲ. ಅದೊಂದನ್ನು ನೀವು ಉಪಯೋಗಿಸಿ ನಿಮಗೆ ಗೌರವ ತಂತಾನೆ ಸಿಗ್ತದೆ. ಅದು ಅವರು ಸಾಹಿತ್ಯಕ್ಕೆ ಕೊಟ್ಟಂತಹ ಪ್ರೇಮ. ಮತ್ತೊಂದು ವಿಚಾರ ಹೇಳಿದೆ, ಅವರು ಸಾಹಿತಿ ಹೀಗೆ ಹಲವಾರು ಮಜಲುಗಳನ್ನು ಹಾದು ಇಂತಹ ಎತ್ತರಕ್ಕೆ ಬೆಳೆದಿದ್ದರೂ ಕೂಡ ಅವರಲ್ಲಿ ಗರ್ವ ಎಂಬುದು ಯಾವತ್ತೂ ಬರಲೇ ಇಲ್ಲ. ಸಾಮಾನ್ಯ ಮನುಷ್ಯ, ಸಾಮಾನ್ಯರಲ್ಲಿ ಸಾಮಾನ್ಯ ಮನುಷ್ಯ, ಅತಿ ಸಾಮಾನ್ಯ ಮನುಷ್ಯ ಅವರು ಈ ಲೋಕವನ್ನು ಬಿಟ್ಟು ಹೋಗುವಾಗ ಅವರಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ 0. ಎರಡನೆಯದು 1 ಇಂಚಿನ ಹಾಸಿಗೆಯ ಮಂಚ, 1 ಕುರ್ಚಿ, 1 ಪೀಕದಾನಿ ಅದವರ ಮನೆಯದ್ದು. ಇಷ್ಟು ಬಿಟ್ಟರೆ ಬೇರೇನೂ ಇಲ್ಲ. ಒಂದು ಹಂಚಿನ ಮನೆ, ಅದು ಅವರು ಬಾಳಿ ಬದುಕಿರುವಂತಹ ಒಂದು ವ್ಯವಸ್ಥೆ. ಈಗ ಈ ವಿಷಯಗಳನ್ನು ನೆನಪಿಸಲಿಕ್ಕೆ ಯಾಕೆ ಇಷ್ಟಪಡ್ತೇನೆ ಅಂದರೆ, ಇವರು ಈ ರೀತಿ ಬೆಳೆದು ಬರಲು ಕಾರಣ 2 ಪಾತ್ರಗಳಿವೆ ಅವರ ಜೀವನದಲ್ಲಿ. 2 ಪಾತ್ರಗಳು, ಮುಖ್ಯ ಪಾತ್ರಗಳು. ಒಂದು, ಅವರು ಯಾವತ್ತೂ ನನಗೆ ಹೇಳ್ತಾ ಇದ್ರು, ಯಾಕೆ ನನಗೆ ಸಿಕ್ಕಿತು ಇಷ್ಟೊಂದು ಸನ್ಮಾನ, ಯಾಕೆ ಜನರೆಲ್ಲ ನನ್ನನ್ನು ಇಷ್ಟೊಂದು ಎತ್ತರದಲ್ಲಿ ಇರಿಸಿದ್ದಾರೆ, ಯಾಕೆ ಇದನ್ನು ಹೇಳುವಾಗ ಅವರು ನನಗೆ ಹೇಳ್ತಾ ಇದ್ರು, ಇದಕ್ಕೆ ಕಾರಣ ಕೇವಲ ನನ್ನ ತಾಯಿಯ ಆಶೀರ್ವಾದ ಮಾತ್ರ ಅಂತ. ಕಾರಣ ಅವರು 8 ವರ್ಷದವರಿದ್ದಾಗ ಅವರು ಅನಾಥರಾದರು, ತಂದೆ ತೀರಿದರು. ಗರ್ಭಿಣಿ ತಾಯಿ, ಅನಾರೋಗ್ಯ ಪೀಡಿತ ಗರ್ಭಿಣಿ ತಾಯಿ, ಮತ್ತಿಬ್ಬರು ಹಿರಿಯ ತಮ್ಮಂದಿರು. ಇವರ ಜವಾಬ್ದಾರಿಯನ್ನು ತಲೆಗೆ ಹೊತ್ತು ಈ ತಾಯಿಯ ಸೇವೆಯನ್ನು ಮಾಡುತ್ತಾ ಆ ತಾಯಿ ಅಚಲವಾಗಿ ಇವರ ಹಿಂದೆ ನಿಂತು ಅವರಿಗೆ ವಿದ್ಯಾಭ್ಯಾಸದ ಮೇಲೆ ಆಸಕ್ತಿಯನ್ನು ಮೂಡಿಸಿ, ಒಂದು ಕಡೆ ವಿದ್ಯಾಭ್ಯಾಸ, ಒಂದು ಕಡೆ ಅನಾರೋಗ್ಯ ಪೀಡಿತ ತಾಯಿ, ಮತ್ತೊಂದು ಕಡೆ ಜವಾಬ್ದಾರಿ, ಮತ್ತೊಂದು ಕಡೆ ಸಾಹಿತ್ಯದ ಒಲವು, ಇವೆಲ್ಲವನ್ನು ಮೈಗೂಡಿಸಿ ಅವರು ಬೆಳೆದು ಬಂದಿದ್ದಾರೆ. ಅಂದರೆ ಇದಕ್ಕೆ ಕಾರಣ ನನ್ನ ತಾಯಿ ಆಶೀರ್ವಾದ ಮಾತ್ರ ಹೇಳ್ತಾ ಇದ್ರು. ಯಾಕೆಂದರೆ ಇವರು ಮಾಡಿದ ಸಣ್ಣ ಕೆಲಸ ಅಲ್ಲ. ಮಲಗಿದಲ್ಲಿದ್ದಂತಹ ತಾಯಿಯನ್ನು ಸ್ವಂತ ತಾಯಿಯಾಗಿ ಸಾಕಿ ಸಲಹಿದವರು BM ಇದಿರಬ್ಬ. ಒಂದು ಕಡೆ ಹೆಮ್ಮೆಯಿಂದ ಹೇಳ್ತಾ ಇದ್ರು, ಅವರ ಮಲಮೂತ್ರವನ್ನು ನಾನು ತೆಗೆದಿದ್ದೇನೆ. ಈ ಗೌರವ ಅವರಿಗೆ ಸಿಕ್ಕಿರುವಂಥದ್ದು ಕೇವಲ ತಾಯಿ ಆಶೀರ್ವಾದ ಅಂತ ಹೇಳಿದರೆ ಅದನ್ನು ನಾವು ಒಪ್ಪಲೇಬೇಕು. ಕಾರಣ ನನ್ನ ತಾಯಿ ಅವರ ದೊಡ್ಡ ಮಗಳು, ಅವರಿಗೆ ಇನ್ನೂ 4 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಯಾವತ್ತಾದರೂ ನಮ್ಮ ತಾಯಿಯ ಬಾಯಿಯಿಂದ ಅವರ ಮಕ್ಕಳ ಬಗ್ಗೆ ಒಳಿತನ್ನು ಯಾವತ್ತಾದರೂ ಕೇಳಿದಾಗ ತಾಯಿಗೂ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಕರೆದು ಏನಾದರೂ ಕೊಟ್ಟು ಹರಸಿ ಕಳಿಸ್ತಾ ಇದ್ರು. ಅಷ್ಟೊಂದು ಪ್ರೀತಿ ತಾಯಿ ಅಂದರೆ. ಮತ್ತು ಅವರ ಶಿಫಾರಸಿಗಾಗಿ ಹಲವಾರು ಮಂದಿ ಬರ್ತಾ ಇದ್ರು. ಆದರೆ ಯಾವುದಾದ್ರೂ ಒಂದು ತಾಯಿ ತನ್ನ ಮಗನ ಶಿಫಾರಸಿಗೆ ಬಂದರೆ ಅದನ್ನು ಪೂರ್ತೀಕರಿಸದೆ ಅವರು ಮಲಗೇ ಇರಲಿಲ್ಲ. ತಾಯಿ ಅಂದರೆ ಅಷ್ಟು ಗೌರವ. ಮತ್ತೊಂದು ಪಾತ್ರ ಅವರ ಜೀವನದಲ್ಲಿ ಬಂದಿರುವಂಥದ್ದು ಅವರ ಮಡದಿ, ಅವರ ಹೆಂಡತಿ.
ಅವರ ಸರಸಕ್ಕೆ ಸಖಿಯಾಗಿ, ಅವರ ಕಾವ್ಯಕ್ಕೆ ಮನೆಯೊಳಗೆ ಕಿವಿಯಾಗಿ, ಅವರ ಕಷ್ಟಗಳಿಗೆ ಸಹಾಯಿಯಾಗಿ, ಅವರ ನೋವಿಗೆ ನಲಿವಾಗಿ ಮೌನ 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 ಸಂಭಾಷಣೆಯಿಂದ ಮಾತ್ರ ಅನಕ್ಷರಸ್ತೆ 1ನೇ ತರಗತಿ ಕಲಿಯದಂತಹ ಅಲಿಮಮ್ಮ ಅವರನ್ನು ಇಷ್ಟೊಂದು ಬೆಳೆಸಿ ಸಾರ್ವಜನಿಕ ರಂಗಕ್ಕೆ ದಾರಿ ಎಳೆದುಕೊಟ್ಟವರು. ಸಾರ್ವಜನಿಕ ರಂಗಕ್ಕೆ ಯಾವತ್ತೂ ಕೇಳಿದವರಲ್ಲ, ಯಾಕೆ ಇಷ್ಟೊತ್ತು ನೀವು ಬಂದಿದ್ದೀರಿ, ಯಾಕೆ ನನಗೆ ಸಮಯವಿಲ್ಲ. ಅವರಿಗೆ ಗೊತ್ತಿತ್ತು ಸಾರ್ವಜನಿಕ ರಂಗದಿಂದ ಅವರನ್ನು ಹಿಂಪಡೆದರೆ ಅವರ ಜೀವವೇ ಹೋಗಬಹುದು ಅಂತ. ಅಂಥ ವ್ಯಕ್ತಿ ಇವರು ರಾಜಕಾರಣಿಯಾಗುವಾಗ, ಅದಕ್ಕಿಂತ ಮುಂಚೆ ಸಹಕಾರಿ ಸಂಘದಲ್ಲಿದ್ದರು. 200 ರೂಪಾಯಿ ಸಂಬಳ, ರಾಜಕಾರಣಿಯಾಗಿ ಅವರಿಗೆ 120 ರೂಪಾಯಿ, 80 ರೂಪಾಯಿಯ ಕೊರತೆ. ಆ 80 ರೂಪಾಯಿಯ ಕೊರತೆಯನ್ನು ತೆಂಗಿನ ಮರದ ಸೋಗೆಯನ್ನು ಕಟ್ಟುತ್ತಾ, ತೆಂಗಿನ ಮರದ ನಾರಿನಿಂದ ಹಗ್ಗವನ್ನು ಮಾಡುತ್ತಾ ಸರಿದೂಗಿಸಿದಂಥವರು ಇವರು. ಹೀಗಾಗಿ ಇವರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ. ಇದು ಹೇಳ್ತಾ ಹೋದರೆ ಸಮಯ ನಿಲ್ಲಲಾರದು. ಆದರೆ ಒಂದು ವಿಷಯ, ಒಂದು ಕೊರಗು ನಮಗಿದೆ, ಅವರಿಗೂ ಇತ್ತು, ಅವರ ಕೊನೆ ಅದೇನೆಂದರೆ ನನ್ನ ಜೀವನ ಚರಿತ್ರೆಯನ್ನು ಹೊರಬರಬೇಕು ಅಂತ. ಯಾಕಾಗಿ ಅದು ಅವರು ನೋಡಲಿಕ್ಕೆ ಅವರಿಗೆ ಜೀವಂತದಲ್ಲಿ ಇಲ್ಲ. ಆದರೆ ಯಾರಿಗಾದರೂ ಅದು ಸಹಾಯಿಯಾಗುವುದಾದರೆ ಅದು ಅದಕ್ಕಿಂತ ದೊಡ್ಡ ಭಾಗ್ಯ ಏನೂ ಇಲ್ಲ ಎಂಬುದು. ಆದರೆ ಅದನ್ನು ಅವರ ಕುಟುಂಬಸ್ಥರಾಗಿ ನಾವು ಮಾಡುವುದು ಅದೊಂದು ಸರಿ ಕಾಣುವುದಿಲ್ಲ. ಯಾಕೆಂದರೆ ಅದೊಂದು ಉತ್ಪ್ರೇಕ್ಷೆಯಾಗಿರುತ್ತದೆ. ನಾವು ನಮ್ಮವರನ್ನು ಹೊಗಳುವಂಥದ್ದು. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು TS ನಾಗಬರವರು ನೀವಿದ್ದೀರಿ, ಪ್ರದೀಪ್ ಕುಮಾರ್ ಕಲ್ಕೂರ್ ಸರ್ ನೀವಿದ್ದೀರಿ, ಮೋಹನ್ಲಾಲ್ ಅವರು ನೀವಿದ್ದೀರಿ. ನೀವೆಲ್ಲ ಉನ್ನತ ವ್ಯಕ್ತಿತ್ವಗಳು. ಇದಕ್ಕೆ ಏನಾದರೂ ನೀವು ಮುಂದಡಿಯುತ್ತೀರಿ, ಅದಕ್ಕೆ ಬೇಕಾದಂಥ ಸರ್ವ ಸಹಕಾರ ಕುಟುಂಬದಿಂದ ನಾವು ಒದಗಿಸಿಕೊಡ್ತೇವೆ ಅಂತ ನಾನು ಈ BM ವಿದ್ಯಾನಗರ 6 ಮಕ್ಕಳ ವತಿಯಿಂದ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಂದು ವಿಚಾರ, ಈಗ ಸಮಯ ಮೀರಿತು, ನಾನು ನನ್ನ ಮಾತನ್ನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ 3 ದಿನಗಳಿಂದ ನನಗೆ ನಿರಂತರ ಕರೆಗಳು ಬರ್ತಾ ಇದೆ, ಸಂದೇಶಗಳು ಬರ್ತಾ ಇದೆ. 10 ವರ್ಷ ಆಯಿತು ವೇದಿಕೆಗಳಲ್ಲಿ ಐಕ್ಯಗಾನವು ಇಲ್ಲದೆ ಬಣಗುಡ್ತಾ ಇದೆ. ಆ ಐಕ್ಯಗಾನವು ನಿಲ್ಲಬಾರದು, ನಿರಂತರವಾಗಿ ಸಾಗಬೇಕು. ಕನ್ನಡದ ಯಾವುದಾದ್ರೂ ಕಾರ್ಯಕ್ರಮವಿದ್ದರೆ ಯಾರಾದರೂ ಒಬ್ಬರು ಈ ಐಕ್ಯಗಾನವನ್ನು ಹೇಳುತ್ತಾ ಅವರನ್ನು ನೆನಪಿಸಿದರೆ ಅದು ಅತ್ಯುತ್ತಮ ಅಂತ ಹೇಳಿ ಅದಕ್ಕೆ ನನ್ನಿಂದ ಐಕ್ಯಗಾನವನ್ನು ಹೇಳಬೇಕು ಅಂತ ಒಂದು ಕೋರಿಕೆ ಇದ್ದಿದ್ದರಿಂದ ಆ ಐಕ್ಯಗಾನವನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮೆಲ್ಲರ ಒಪ್ಪಿಗೆ ಬೇರೆ. ಅವರ ಕಂಚಿನ ಕಂಠ ನನಗಿಲ್ಲ, ಅವರ ಕಂಚಿನ ಕಂಠ ನನಗಿಲ್ಲ. ನನ್ನ ಈ ಹಾಡು ನಿಮಗೆ ತಟ್ಟಬೇಕೆಂದೂ ಇಲ್ಲ. ಆದರೆ ಕಣ್ಮುಚ್ಚಿ BM ವಿದ್ಯಾನಗರ ಅವರನ್ನು ನೆನಪಿಸಿ ಸಾಧ್ಯ ಅಂತ ನಿಮಗೆ ಅವರ ಶಬ್ದ ಕೇಳಬಹುದು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಭಾರತದಿ ನಮ್ಮ ಜನ್ಮ, ಸ್ವತಂತ್ರವೇ ಧರ್ಮ, ಉಕ್ಕುರುಳಿನುದ್ಘೋಷ ಕೇಳುತ್ತಿರಲಿ. ಭಾರತದಿ ನಮ್ಮ ಜನ್ಮ, ಸ್ವತಂತ್ರವೇ ಧರ್ಮ, ಒಕ್ಕುರುಳಿನುದ್ಘೋಷ ಕೇಳುತ್ತಿರಲಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯದಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ, ಕೂಡಿ ಬಾಳೆ ಭೀಮ ಬಲ ನಮ್ಮೊಳುಂಟು. ಐಕ್ಯದಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ, ಕೂಡಿ ಬಾಳೆ ಭೀಮ ಬಲ ನಮ್ಮೊಳುಂಟು. 14 ಲೋಕವನ್ನು ಸಪ್ತ ಸಾಗರವನ್ನು ಗೆದ್ದು ದಾಟುವ ಶಕ್ತಿ ವೇಗ ಉಂಟು, ಗೆದ್ದು ದಾಟುವ ಶಕ್ತಿ ವೇಗ ಉಂಟು. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಸಿಖ್ಖರೇ, ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚಿಯನರೇ, ಸಿಖ್ಖರೇ ಎಲ್ಲರೂ ನಮ್ಮವರ ಎದೆಯರಳಲಿ, ಎದೆಯರಳಲಿ. ರಾಷ್ಟ್ರ ಒಂದೇ ಜೀವ ಎಂದು ಸಾರಿರಿ, ಯಾವ ರಕ್ಕಸರು ಇದಿರಿಲ್ಲ ನಾವು ಕಡುಗಲಿ. ಭಾರತದ ಬಿಡುಗಡೆಗೆ ಹೋರಾಡುವ ನಮಗೆ, ಭಾರತದ ಬಿಡುಗಡೆಗೆ ಹೋರಾಡುವ ನಮಗೆ ಯಾರ ಭಯ, ನಾವೆಂದು ಮುಂದಾಗಿದೆ. ತೇಲುವೆವೋ ಮುಳುಗುವೆವೋ, ಏಳುವೆವೋ ಬೀಳುವೆವೋ, ತೇಲುವೆವೋ ಮುಳುಗುವೆವೋ, ಏಳುವೆವೋ ಬೀಳುವೆವೋ, ಎಲ್ಲರೂ ಒಮ್ಮೆಗೆ ಒಂದಾಗಿರೆ, ಎಲ್ಲರೂ ಒಮ್ಮೆಲೆ ಒಂದಾಗಿರೆ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದಲೇ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ದಯವಿಟ್ಟು ಕ್ಷಮಿಸಿ, ಅವರ ಹಾಡನ್ನು ಅವರ ರೀತಿಯಿಂದ ಹಾಡಲಿಕ್ಕೆ ನನ್ನಿಂದಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ
ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಕೊನೆಯದಾಗಿ ಮತ್ತೊಮ್ಮೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದಂತಹ ರಹಿಮುಚ್ಚುರವರಿಗೆ ಇಂತಹ ಒಂದು ಕಲ್ಪನೆಯನ್ನು ಮೂಡಿಸಿ ಅದನ್ನು ಕಾರ್ಯರೂಪಕ್ಕೆ ತಂದದ್ದಕ್ಕಾಗಿ ನನ್ನ ವೈಯಕ್ತಿಕ ನೆಲೆಯಿಂದ ಹಾಗೂ ಕುಟುಂಬಸ್ಥರೆಲ್ಲ